ಪೂಜೆಗೆ ಜಾಗಿಲ್ಲ ಉಂಡ ನಾನೇ ಎಂದು ಶಿಖಂಡೆ ಶರತ ತೊಟ್ರ ಪೂಜೆಗೆ ಜಾಗಿಲ್ಲ ಪುಂಡ ನಾನೇ ಎಂದು ಶಿಖಂಡಿ ಶರತ ತೊಟ್ರ ಪೂಜೆಗೆ ಜಾಗಿಲ್ಲ ವೀರರ ದಾಸ ಹೇಸಿಗೆ ಬಾಗಿಲ್ಲ ಹೌದಪ್ಪ ವೀರ ಹರದಾಸ ಹೇಸಿಗೆ ಬಾಗಿಲ್ಲ ಗಡಿ ನಾಡ ಅಂದೇವಾಡಿ ಗೈಬೀಶನ ಜೊತೆಗೆ ನಿಮ್ಮ ವರ್ಮಾನೆ ನೀಗಿಲ್ಲ ಅಂದೇವಾಡಿ ಗೈಬೀಶನ ಜೊತೆಗೆ ನಿಮ್ಮ ವರ್ಮಾನೆ ಏನ್ ಹೇಳತ್ತಾರ ತಮ್ಮ ಈಗ ಏನ್ ಹೇಳ್ತಾರ್ರಿ? ಏನು ಹೇಳ್ತಾರಪ್ಪ ಹೆಣ್ಮಗಳು ಯಾಕಪ್ಪ ಅಂದ್ರೆ ಯಾವ ನಮ್ಮ ಮೈದರ್ಗಿ ಗ್ರಾಮಪ್ಪ ಅಂದ್ರೆ ಸಾಮಾನ್ಯ ಊರಲ್ಲ ತಮ್ಮ ಹೌದ್ರಿ ಅಕ್ಕಲಕೋಟೆ ತಾಲೂಕದೊಳಗ ಜಿಲ್ಲಾ ಸೋಲಾಪುರದ ಒಳಗೆ ಪ್ರಸಿದ್ಧ ಇದು ಊರ ಎಷ್ಟೋ ಮಂದಿ ಹಿಂದಕ್ಕಾದರೂ ಎಷ್ಟೋ ಮಂದಿ ಇಲ್ಲಿ ಹಾಡಿ ಹೋಗ್ಯಾರ ಹಾಡಿ ಹೋಗ್ಯಾರ್ರಿ ಮತ್ತು ಈಗಾದರೂ ನಿನ್ನೆ ಆದರೂ ಹಾಡಿ ಹೋಗ್ಯಾರ ಎಡ್ಮೇಳ ಈ ನಮ್ಮ ಹನಗುಂದ ಮಾದೇವಿ ತಂಗಿ ಇಲ್ಲಿ ಬರ್ಲಾಕತ್ತರು ಒಂದು 20 ವರ್ಷ ಆಯ್ತ್ರಿ 20 ವರ್ಷ ಆಯಿತು ಹೌದೌದ್ರಿ ಯಾಕಪ್ಪ ಈ ಹುಡುಗಿ ಬರಾನ ಏನೈತಲ್ಲ ಪ್ರಶ್ನೆ ಕೇಳೋದು ಒಂದು ಚಾಲು ಮಾಡ್ಯಾಳ ಇರ್ರಿ ಕೇಳೋದು ಆರಾಮೈತೆ ಅವ್ರು ಕೇಳ್ಕೊತ ಹೋಗ್ಲಿ ನಾವು ಹೇಳ್ಕೊತ ಹೋಗೋಣ ಅದಕ್ಕೆ ಏನೈತೆ ತಂಗಿ ಒಂದು ಪದ್ಯ ಒಳಗೆ 2 ವಿಷಯ ಕೇಳ ಒಮ್ಮೆ ಕೇಳಿ ಆಕಿನು ಎಟ್ಟು ಒಟ್ಟು ಕೇಳಲ್ಲ ಇಲ್ಲ ಕೇಳಿ ಅದಕ್ಕೂ ಒಂದು ಜಾಗ ಐತಮ್ಮ ಮೆಟ್ಲದಾವು ಒಮ್ಮೆ ಒಂದು ಹೊರಿಕ ಕಟ್ಕೊಂಡು ಬಂದಿಗೆ ಪ್ರಶ್ನೆ ಕೇಳ್ತಾಳಪ್ಪ ಅಂದ್ರೆ ಯಾವ ನಮ್ಮ ಮೈದರ್ಗಿ ಗ್ರಾಮಸ್ಥವ್ರಿಗೆ ಏನು ಕೇಳ್ಕೊಳ್ಳೋದಪ್ಪ ಅಂದ್ರೆ ಹೌದ್ರಿ ಏನು ಹೇಳ್ತಾಳೆ ಹೆಣ್ಮಗಳು ಸುರಭಿಗೆ ಬಂದು ಸರಸ್ವತಿಗೆ ನೆನೆಸು ಹಾ ಹೇಳ್ತಾಳ್ರಿ ಹೌದಲ್ಲ ಹಾ. ಈ ಸುರವಿಗೆ ಬಂದು ಸರಸ್ವತಿ ನೆನೆಸಬೇಕಾತ್ಪ ಅಂದ್ರೆ ಸರಸ್ವತಿಗೆ ಮೂಗು ಇಲ್ಲ ತಮ್ಮ ಮೂಗಿಲ್ಲ. ಮೂಗು ಹೋಗಿ ತೆಗಿದೆ ಹೋಗಿಲ್ಲ ಹೌದಲ್ಲ ಹೌದು, ಹೌದ್ರಲ್ಲ. ಈಕಿ ಹೆಂಗೆ ಚಾಚಕ ಬಂದಳು ಬೇಕಲ್ಲ ಯಾಕಪ್ಪ ಅಂದ್ರೆ ಯಾವ ನಾವು ಮೂಗು ಇಲ್ಲ ಚಾಜಕ್ ಹೆಂಗ ಮಾಡಿದ್ರು ಹೌದು ಆಕೆ ಹೆಂಗೆ ಬಂದಳು ಆಕಿಗೆ ಮೂಗಿಲ್ಲ ಪುರಾಣ ಲಿಖಿತವಾಗಿ ನಮ್ಮ ಅಂದೇವಾಡಿ ಮಾಸ್ತರ್ಗಳು ಮಾಡಿಟ್ಟದ ಪದ್ಯ ಐತಿ ಹೌದಲ್ಲ ಮತ್ತೆ ಈಕಿಗೆ ಮೂಗು ಎಲ್ಲಿ ಕಾಣ ಐತಿ ಎಲ್ಲ ಮುಚ್ಕೊಂಡಾಯ್ತು ನಮ್ಮ ಅಪ್ಪನ ಆಶೀರ್ವಾದ ತಿಂದ ಹೌದು ಹೌದಲ್ಲ ಈಕಿನೂ ಕಮ್ಮಗ್ ತಿಂದಾಳು ಅಪ್ಪನ ಪ್ರಸಾದ ಬರ್ದ ಕಾಣವಲ್ದ ಈಕಿಗೆ ಮೂಗಿಲ್ಲ ಹಾ. ಯಾಕಪ್ಪ ಅಂದ್ರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಇವ್ರು ಏನದಲ್ಲ ಎಲ್ಲರೂ ಭಿನ್ನ ಆದವ್ರ ಅದಾರ್ರಿ ಮೊದಲಿಗೆ ಏನಾಗಿತ್ತಲ್ಲ ಇವ್ರು 3 ಮಂದಿ ಬಂದಿರೋದಾರಂತ ಲೇಖ ಸಾರ್ತೈತಿ ಹೌದು ಈಗ ಹೆಂಗೆ ಗಣಪತಿನ ಹಡ್ದಳು ನಮಗೆ ಬೇಕಾಗೈತಿ ಹಾ ಯಾಕಪ್ಪ ಅಂದ್ರೆ ನಮ್ಮ ಹುಡುಗ ಏನು ಹಾಡಿದಪ್ಪ ಅಂದ್ರೆ ಪ್ರಥಮದಲ್ಲಿ ಓಂ ಶಿವಶಂಕರ ವರ್ಣನ ಭಯಂಕರ ಅವನು ಹೊರತು ಯಾರು ಇಲ್ಲ ತಂಗಿ ತಂದಿಗೆಸಿಂದ ಯಾವ ನಮ್ಮ ಗಡಿನಾಡ ಗೈಬಿಶಾಕಾಕ ಈ ಮಾಡಿಟ್ಟಿದ್ದ ರಚನೆಗಳು ಅದಾವು ಹೌದು ಇದ್ರ ಬೆನ್ನು ಹತ್ತಬೇಕಾಗಿತ್ತಲ್ಲ ಹೆಣ್ಮಗಳು ಯಾಕೆ ಹತ್ತಲಿಲ್ಲ ಮುಂದೆ ಅವ್ರಿಗೆ ಹಾದಿನೇ ಇಲ್ರಿ ಹಾದಿ ಇಲ್ಲ ಯಾಕೆ ಬಂದು ಯಾವಾಗೂ ಹಾದಿ ಯಾವ ಹೆಣ್ಮಗಳಿಗೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಇದ್ರ ಜವಾಬ್ ಐತಿ ಗುರುಗಳು ಮಾಡಿ ಇಟ್ಟಾರ ಕರೆ ಈ ಹೆಣ್ಮಗಳಿಗೆ ಸಿಕ್ಕಿಲ್ರಿ ಯಾರಿಗೂ ಸಿಕ್ಕಿಲ್ಲ ಈಗೀಗ ಅಟ್ಟ ಅಲ್ಲ ನಿನ್ನೆ ಹಾಡ್ದಕ್ಕಿಗೆ ಸಿಕ್ಕಿಲ್ಲ ಇವ್ರು ಹೋಗೂ ಸಿಕ್ಕಿಲ್ಲ ಅದಕ್ಕೆ ಏನಾಗೈತೆ ಅಂದ್ರೆ ಇಲ್ಲಿ ಶೋಧ ಮಾಡಿ ನೋಡ್ಬೇಕಾದಪ್ಪ ಅಂದ್ರೆ ಆ ಪರಮಾತ್ಮನಿಂದ ಜಗತ್ತಿನ ನಿರ್ಮಾಣ ಆಗಿತ್ತ ಹಿಂಗೆ ನಾವು ಹೇಳ್ಕೊತ ಬಂದೀವಿ ಈ ಹುಡುಗಿ ಏನು ಹೇಳ್ತಾಳಪ್ಪ ಅಂದ್ರೆ ಪದದೊಳಗೆ ಏನು ಬಂದಾರ್ರಿ ಪದ ಒಳಗೆ ಏನು ಬಂದಾರಪ್ಪ ಅಂದ್ರೆ ಕೂಡಿದಂಥ ಸಭಾದಾಗ ಹಾಡಿ ನಾನು ಹೇಳ್ತೀನಿ ದೈವವಿದ್ದಲ್ಲಿ ತಾಯಿ ದೈವವಿದ್ದಲ್ಲಿ ಹೆಂಗಪ್ಪ ಅಂದ್ರೆ ತಾಯಿನ ಅವರು ಈಗ ಎಲ್ಲಿ ಬಂದಾರ್ರಿ ಸಭಾ ಸಭಿಕರು ಸಗುಣ ಸಭಾ ಸಭಿಕರು ಎಲ್ಲ ಸಿರವಾಗಿ ಹೇಳ್ತೀನಿ ತಂದು ಇಲ್ಲಿ ತಾಯಿನ ಅದಾಳತ್ತ ತಂದಿನೆಲ್ಲ ತಗ್ಗಿ ಹೇಳ್ತಾಳೆ ಹೌದ್ರಿ ಅವನ್ ಹೆಚ್ಚು ಮಾಡಿ ಹೇಳಕ್ ಬಂದಾರು ಅವನ ಹೆಚ್ಚು ಮಾಡ್ಯಾಳಪ್ಪ ಅಂದ್ರೆ ಇದಕ್ಕೆ ಏನಾಗೈತಲ್ಲ ನಮ್ಮ ಹುಡುಗರು ಸಣ್ಣ ಹಂಗೆ ಹಾಡ್ತಾರ್ರಿ ನೀವೇನು ಗಾಬರಿ ಮಾಡ್ಲಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಇದನ್ನೆಲ್ಲ ಕಟ್ಕೊಂಡು ಬಂದನ್ನ ನನ್ನ ಮಕ್ಕಳು 3 ದಿವಸ ಆಯ್ತಪ್ಪ ಅಂದ್ರೆ ಇದನ್ನ ಒಟ್ಟು ಜವಾಬ್ ಮಾಡ್ತಾರೆ ನೀವು ಯಾರು ಈ ಗುರು ಹಿರಿಯರು ಒಟ್ಟು ಯಾರು ಗದ್ದಲ ಮಾಡಬೇಡ್ರಿ ಆಶೀರ್ವಾದದಿಂದ ನಮ್ಮ ಹುಡುಗರು ಯಾವತ್ತು ಇಲ್ಲಿದಿಂದ ಸ್ಟಾರ್ಟ್ ಆಗ್ಯಾವ ಈ ಹುಡುಗರನ್ನ ಎಲ್ಲರೂ ಆಶೀರ್ವಾದ ಮಾಡ್ಬೇಕಂತ ತಿಳ್ಕೊಂಡು ಕಾರ್ಯಕ್ರಮದವ್ರಿಗೆ ಹೆಂಗ ಬರ್ತಾರ ನೋಡುನು ಇಲ್ಲಿದಿಂದ ಇನ್ನು ಪದ ಚಾಲು ಮಾಡ್ತೇವೆ
ನಡಿಲಿಪ್ಪ. ಸಭಾ ಸಭಿಕರು ಸಗುಣ ರೂಪದವರು ಸಭಾದಲ್ಲಿ ತಾಯಿ ಎಲ್ಲ ತಂದೆನೇ ಹೌದು ಸಭಾದಲ್ಲಿ ತಾಯಿ ಎಲ್ಲ ತಂದೆನೇ ತಮ್ಮ ಈಗ ನಿಷ್ಕಾಮ್ಯ ಭಕ್ತರಿಗೆ ನಿಜ ದ್ರವ್ಯ ಹೌದು ನಿಷ್ಕಾಮ್ಯ ಭಕ್ತರಿಗೆ ನಿಜ ದ್ರವ್ಯ ಸಕಾಮ್ಯ ಭಕ್ತರಿಗೆ ಫಲ ಸಿಗದ ಕರೆ ಅವನ ರೂಪ ಸಿಗೋದಿಲ್ಲ ಸಕಾಮ್ಯ ಭಕ್ತರಿಗೆ ಫಲ ಸಿಗದ ಕರೆ ಅವನ ರೂಪ ಸಿಗೋದಿಲ್ಲ ಅನ್ಯೋನ್ಯಕ್ಕಿಂತಲೂ ಅತ್ಯಂತ ಭಾವಕ್ಕೆ ಇಲ್ಲಿ ವಾಲಿತಾನ ಶಿವ ಮೆಚ್ಚಿ ಕರ್ತವ್ಯ ಹೌದು ವಾಲಿತಾನ ಶಿವ ಮೆಚ್ಚಿ ಕರ್ತವ್ಯ ನಾನು ನೀನು ಎಂಬು ಭ್ರಾಂತಿ ಸುಳ್ಳೈತಿ ಕವಿಗಳು ರಚಿಸಿದು ಈ ಕಾವ್ಯ ನಾನು ನೀನು ಎಂಬು ಭ್ರಾಂತಿ ಸುಳ್ಳೈತಿ ಕವಿಗಳು ರಚಿಸಿದು ಈ ಕಾವ್ಯ ಆರು ಶಾಸ್ತ್ರ ಆರು ನಾನೆಂಬು ವಿಚಾರ ಮಾಡುವುದಕ್ಕ ಮೊದಲಿಗೆ ಗುರುವೇ ಗುರು ಪಾದಕ ಶರಣಾಗಬೇಕ ಪಾದಕ ಶರಣಾಗಬೇಕ ಏನು ಹೇಳ್ತಾರಪ್ಪ ಹೆಣ್ಣು ಮಕ್ಕಳಿಗೆ ಗಂಡನೇ ಗುರು ಹೌದು ಹೌದಲ್ಲ ಹೌದಿಲ್ರಿ ಹೌದಲ್ಲ ಅದಕ್ಕೆ ಗುರುವಿಗೇನ ಶರಣ ಆಗ್ಬೇಕಂತ ಹೇಳತ್ತಾರ ಹೌದು ಗುರುತಾಗಿ ಆಗ್ಲಾಕ ಬರುದಿಲ್ಲ ತಮ್ಮ ಗುರುವಿನಿಂದ ಇವ್ರ ನಮ್ಮ ಅಪ್ಪಗ ಕಾಲು ಬೀಳ್ಬೇಕ್ರಿ ಇವ್ರ ಹೌದು ಹೌದಲ್ಲ ಅಪ್ಪ ದೊಡ್ಡವದಾನ ಏ ಅಪ್ಪ ದೊಡ್ಡವನಪ್ಪ ಅಪ್ಪ ಇದ್ದಾಗನೇ ಇವ್ರು ಬಂದವ್ರ ಹೌದು ಯಾಕಪ್ಪ ಅಂದ್ರೆ ಇದು ಅಲ್ಲದ ಏನು ಹೇಳ್ತಾನು ಯಾವ ಶ್ರವಣ ಕುಮಾರ ಶ್ರವಣ ಕುಮಾರನ ಸುದ್ದಿ ತಂದಾರ ನೋಡು ಶ್ರವಣ ಕುಮಾರ್ ಒಮ್ಮೆ ಎಕ್ದಮ್ಮ ನುಂಗ್ಲಾಕ್ ಹೋಗ್ಬೇಡಿ ನಮಗೆ ಹೇಳ್ತಾನ ಓಡಾಡ್ದಾನ ಕಾಯ್ದ್ರ ಹೊತ್ತು ಮುಳುಗಂಗಿಲ್ಲ ನಮಗೆ ಹೇಳ್ತಾರ ಹೌದಲ್ಲ ಇಲ್ಲಿ ಅವರ ನಮ್ಮ ಗುರುಗಳು ಏನು ಹೇಳ್ತಾರು ಹೊತ್ತ ಮುಳುಗಿತಲೆ ಕತ್ತಲಾಗಿತಲೆ ಹಗಲ ಬಾರದಾಗ ಹೊತ್ತ ಮುಳುಗಿತಲೆ ಯಾಕಪ್ಪ ಅಂದ್ರೆ ಅದಕ್ಕೆ ಭಾಳ ಇದದಾವ ತಂಗಿ ಆ ಶ್ರವಣ ಕುಮಾರ ಏನದನಲ್ಲ ಆ ತಂದೆ ತಾಯಿಗೆ ಎಲ್ಲಿಗೆ ತೊಗೊಂಡು ಹೋಗಿದ ಕಾಶಿಗೆ ತೊಗೊಂಡು ಹೋಗ್ಯಾನ ನಾವು ಮತ್ತು ನಿಮ್ಮಕ್ಕೆ ಯಾವಾಗ ಹೆಣ್ಮಗಳು ತೊಗೊಂಡು ಹೋಗ್ಯಾಳನ
ಯಾಕಪ್ಪ ಅಂದ್ರೆ ಆ ಕಾಚಿಗೆ ಹೋಗ್ಬೇಕಾತಪ್ಪ ಅಂದ್ರೆ ಮಾಸ್ತರೇ. ಹಾ ಮಗ ತಾಯಿ ತಂದಿ ಮಾತ್ರ ದೇವೋಭವ ಪಿತೃ ದೇವೋಭವ. ಹೌದು ಹೌದಲ್ಲ. ಮಗನ ದೃಷ್ಟಿ ಒಳಗ ತಾಯಿನೂ ಅಷ್ಟೇ ತಂದೆನೂ ಅಷ್ಟೇ. ಹೌದು. ಅದಕ್ಕೆ ಮಗ ಹೊತ್ಕೊಂಡು ಹೋಗ್ಯಾನ, ಆದ್ರೆ ಮಗಳು ಯಾವಕ್ಕಿನೂ ಹೊತ್ಕೊಂಡು ಹೋಗಿಲ್ಲ. ಎಲ್ಲೂ ಹೋತಮ್ಮ. ಅದಕ್ಕೆ ಇವ್ರು ಏನಾಗಿದ್ರಪ್ಪ ಅಂದ್ರ ಮುಪ್ಪನ ಕಾಲಾಗಿತ್ತು, ಇವ್ರ ಕಾಚಿಗೆ ಹೋಲಕ್ ಬರ್ತಿದ್ದಿಲ್ಲ. ಅವ ಶ್ರವಣ ಕುಮಾರ್ ಏನ್ ಮಾಡ್ದ, ತನ್ನ ಎರಡೂ ಏನೈತಲ್ಲ ಆ ಪರಡಿ ಒಳಗೆ ಇಟ್ಕೊಂಡು ಗೀಸಿಂದ ಕಾಸಿಗೆ ನಡೆದಿದ್ದು ಖರೆ ಐತಮ್ಮ. ನಡೆದಾನ ಕರೆ ಮತ್ತೊಂದು ಮಾತಾಡ್ತಿದ್ರ ಮಾಸ್ತರ. ಹೆಂಗ್ರಿ? ನಮ್ಮ ಅಪ್ಪನ ಮುಂದಿನ ಪರಡ್ಯಾಕ ಕುಣಿಸ್ಯಾನ. ಹೌದು. ಆಗಿನ ಹಿಂದಿನ ಪರಡ್ಯಾಕ ಕುಣಿಸ್ಯಾನ. ತಾಯಿ ಹಿಂದಗಡೆ ಅದ. ಅಪ್ಪ ಹೆಚ್ಚಿನ ಹೌದಾನು. ಹೌದು ಹೌದಲ್ಲ. ಅದಕ್ಕೆ ಯಾವ ಹೆಣ್ಮಗಳು ಹೋಗಿ ಕಿಚಿಂದ ಆ ತಂದಿನ ಮತ್ತು ತಾಯಿನ ಕರ್ಕೊಂಡು ಯಾರೂ ಹೋಗಿಲ್ಲ. ಶ್ರವಣ ಕುಮಾರ ಹೋಗಿದ್ದ ಖರೆ ಐತಮ್ಮ. ನಡಿಲಿ ಸಣ್ಣಂಗೆ ನಡಿಲಿ ಹಂಗ. ಆರು ನಾನೆಂಬೋ ವಿಚಾರ ಮಾಡೋ ಅದಕ್ಕ ಮೊದಲಿಗೆ ಗುರು ಪಾದಕ ಶರಣಾಗ ಬೇಗ ಯಾವತ್ತು ಆಗಬೇಕ. ವಾದದಲ್ಲಿ ಮೂರು ವೇದ ಶುದ್ಧವಾಗಿ ಮಾಡಬೇಕ, ಶೋಧನ ಮಾಡಬೇಕ. ನಮ್ಮ ಭಾವ ಇಡಬೇಕ, ಭಾವ ಇಡಬೇಕ. ಗುರುವಿನ ಯೋಗ ಕ್ಷೇಮ ಸ್ಥಿತಿಗತಿ ಸೂಕ್ಷ್ಮ ನೀನು ತಿಳಿಯಬೇಕ. ಗುರು ಸೇವೆ ಮಾಡಬೇಕ, ಸೇವೆ ಮಾಡಬೇಕ. ತನ್ನಂತೆ ಪರರೆಂದು ಭಾವಿಸಿ ನಡೆಯುವುದು. ಅವಂಗೇನು ಅನ್ಬೇಕಪ್ಪ ತಮ್ಮ? ಕೋಟೆಗ ಬಂದಿರಬಹುದು. ಹೌದು, ಕೋಟೆಗ ಬಂದಿರಬಹುದು. ಮನೆಯಲ್ಲಿ ದೇವರ್ಯಾರು, ಹೊರಗಿನ ದೇವರ್ಯಾರು, ನೀ ಹುಡುಗು ದೇವರಿನ ಮಧ್ಯ. ಮತ್ತೇನು ಕೇಳ್ತಾರಪ್ಪ? ಹಾದಿ ಒಳಗ 3 ಹಾದಿಗಳ ಉಂಟು. ಹಾ ಹಾ ಶೋಧ ಮಾಡಿಕೋರಿ ನೀವು ತಿಳಿದು ಅಂತ ಹೇಳ್ತಾರ. ಹೌದು ಹೌದು, 3 ಹಾದಿಗಳು. ಯಾವ 3? ಹಾ ಹಾ ಅದಕ್ಕೆ ಏನು ಕೇಳ್ತಾರಪ್ಪ ಅಂದ್ರ ಹಾದಿ ಒಳಗ 3 ಹಾದಿ ಯಾವ್ದತ್ತ ಕೇಳಾಕಿ. ಜ್ಞಾನ ಕಾಂಡ, ಉಪಾಸನ ಕಾಂಡ, ಕರ್ಮ ಕಾಂಡ, ಇವು 3 ಹಾದಿ ತಂಗಿ. ಹೌದಲ್ಲ? ಇನ್ನೊಂದು ಹೇಳ್ತಾರ ಮಾಸ್ತರ. ಮತ್ತೇನು ಹೇಳ್ತಾರು? ಜಾಣರಿಗೆ 3 ಹಾದಿ. ಹೌದಲ್ಲ? ಜಾಣ ಕ್ವಾಣರಿಗೆ 2 ಹಾದಿ. 2 ಹಾದಿ. ಕ್ವಾಣರಿಗೆ 1 ಹಾದಿ. ಹೌದು ಹೌದಲ್ಲ ತಮ್ಮ? ಹೆಂಗ? ಜಾಣ ಅಂದ್ರ ಮಾಸ್ತರ, ಹಾ ಹಾ ಇಬ್ರು ಜಾಣರ ಇದ್ರಂದ್ರ ಹೌದಲ್ಲ, ಇವೊಂದು ಹಾದಿ ಹಿಡಿದು ಹೊಂಟಿರ್ತಾನು, ನಡು ಒಂದು ಹಾದಿ ಉಳಿತೈತಿ. ಅವನು ಒಂದು ಹಾದಿ, ಇವನು ವಾರ್ಯಾಕಾನು, ಅವನು ಒಂದು ವಾರ್ಯಾಕಾನು, ನಡು ಒಂದು ಹಾದಿ ಉಳಿತೈತಿ ಮಾಸ್ತರ. ಹೌದು ಹೌದಲ್ಲ? ಇವು 3 ಹಾದಿ. 3 ಹಾದಿ. ಇನ್ನು ಜಾಣ ಕ್ವಾಣ. ಹಾ, ಒಬ್ಬ ಕ್ವಾಣ ಇದ್ದವ ಎದಿ ಶಟ್ಸ್ಕೊಂಡು ಹಂಗ ನೆಟ್ಟಗ ಹೋಗ್ತಾನ ಮಾಸ್ತರ. ಹೌದು. ಅವ್ ಜಾಣ ಇದ್ದವ ವಾರ್ಯಾಕಾನ. ವಾರ್ಯಾಕ್ತಾನಲ್ಲ. ಇವು 2 ಹಾದಿ. ಇವು 2 ಅದು. ಇನ್ನು ಒಂದು 2 ಕ್ವಾಣಗಳ ಇಂಥವು ಗಂಟು ಬಿದ್ದು ಅಂದ್ರ 2 ಟಕ್ಕರ್ ಆಗಿಬಿಡ್ತಾವು. ಹೌದು ಹೌದಲ್ಲ? ಅದಕ್ಕೆ ಇದಕ್ಕೆ 1 ಹಾದಿ. ಹೌದು ಹೌದಪ್ಪ. ಅದಕ್ಕೆ ಹಿಂಗ ಯಾವ್ದು ತಿಳ್ಕೊಳ ಮಾಸ್ತರ? ಯಾವ್ದು ಕೇಳ್ತಾಳೆ ಕೇಳಿ, ಯಾವತ್ತು ತಿಳ್ಕೊತಾಳೆ ತಿಳ್ಕೊಳ್ಳಿ. ಸಣ್ಣಾಗಿ ನಾವು ಹೋಲಿ ಏನ್ ನಡೀಲಿಲ್ಲ. ಏನು ಒಟ್ಟ ಹೆದರ್ಬೇಡ ತಮ್ಮ. ಆಯಿಗೆ ಬಿಟ್ಟು ಎಲ್ಲಿ ಆಯಿ ಅಂಜಿಸ್ತಾಳ ತನ್ನಿ ಅಂಜಲಾಕ ಹೋಗ್ಬೇಡ. ಇನ್ನು ಆಯಿನ ಏನೈತಲ್ಲ 3 ದಿನದಾಗ ಮಣ್ಣು ಕೊಟ್ಟು ಹೋಗು ನೀರಿದೆ. ಏನಪ್ಪ ನಡೀಲಿ. ಜನ್ಮ ಆತ್ಮನಿಗೆ ಅಲ್ಲ, ಜೀವ ಭಾವಕ ಸೂತೆ.
ಮತ್ತೇನಾಯ್ತು ಏ ಜಗದ ಜಂಜಾಟ ಈ ಹುಚ್ಚ ಕಾಯಿಲೆ ಹೌದು ಜಗದ ಜಂಜಾಟ ಈ ಹುಚ್ಚ ಕಾಯಿಲೆ ಜನನ ಮರಣದ ಜಾಳಿಗೆ ಸೋತ್ಯದ ಜೀವ ಭಾವದ ವಾಯಿಲೆ ಏ ಜನನ ಮರಣದ ಜಾಳಿಗೆ ಸೋತ್ಯದ ಜೀವ ಭಾವದ ವಾಯಿಲೆ ಏ ಶಮದ ಮಾಡಿ ಶದ ಸಂಪದಿ ಲಕ್ಷಣೆಯೋ ಮತ್ತೇನಾಯ್ತಮ್ಮ ಇಲ್ಲಿ ಏ ಸತ್ತು ಚಿದಾನಂದ ನನ್ನ ಬಾಯಿಲೆ ಹೌದು ಸತ್ತು ಚಿದಾನಂದ ನನ್ನ ಬಾಯಿಲೆ ಏ ಮುಸುರಿ ಮ್ಯಾಲ ನನ್ನ ಕುಂಡ್ರದವ ಓಡಗೆ ಬೆಂಕಿ ಮೇಲೆ ನನ್ನ ಕುಂಡ್ರಬಹುದೇ ಏನಂತ ಹೇಳ್ತಿತ್ತಮ್ಮ ಇಲ್ಲಿ ಏನಂತಾರೆ ಮುಸುರಿ ಮೇಲೆ ನೊಣ ಕುಂಡ್ರಬಹುದೇ ಹೌದ್ ಹೌದ್ರಿ ಬೆಂಕಿ ಮೇಲೆ ನೊಣ ಕುಂಡ್ರತನ ಹಂಗ ಪರಮಾತ್ಮ ಅದನ ತಮ್ಮ ಈ ಹೆಣ್ಮಗಳು ಹೆಂಗಪ್ಪ ಅಂದ್ರ ಮುಸುರಿ ಗಡಿಗಿದ್ದ ಅವ್ ತಾಳಿನ ಹುಡುಗ ಅಂತ ಹೇಳ್ತಾನ್ರಿ ಏನ್ ಹೇಳ್ತಾನವ ಇವ್ರಿಗೆ 4 ಮಂದಿಗೆ ಕರೆಂಟ್ ಶಾಕ್ ಹೊಡೆದಂಗತ್ರಿ ನೋಡ್ತಮ್ಮ ಹಿಂಗೈತಿ ಒಂದು ಕರೆಂಟ್ ಅನ್ನೋದ ನಮ್ದೈತಮ್ಮ ಕರೆಂಟು ನಮ್ಮದಲ್ಲ ಸೊಟ್ಟ ಒಂದ ನಿಮ್ಮದೈತಿ ಹೌದು ಹೌದಲ್ಲ ಕರೆಂಟ್ ಹೊಡ್ಯಾವ ನಮ್ಮವದಾನ ಹೌದು ಅದನ್ನ ಯಾವ್ದೈತೆ ಅನ್ನೋದು ಮೊದಲು ನೀ ನಾಗೇಶಿ ಬೆಳೆಸಲಕ್ ಬಂದೈತಿ ವಿಚಾರ ಮಾಡಿ ಮಾತಾಡ ಹೌದೌದು ಇದಕ್ಕೆ ಶರೀರಕ್ಕೆ ಬಡದೈತಮ್ಮ ಅದು ಕರೆಂಟ್ ಶರೀರಕ್ಕೆ ಹೊಡಿತೈತಿ ಎಲ್ಲರಿ ಜೀವಾತ್ಮಗ ಹೊಡೆದೈತೇನ್ರಿ ಹೊಡಿಲಕ್ ಸಾಧ್ಯನೇ ಇಲ್ಲ. ಇಲ್ಲ ಈಕೆ ಶರೀರಕ್ಕೆ ಹೊಡೆದವನು ಅವನೇ ಅದಾನ ಈಕಿನ ತಗೊಂಡು ಹೋಗೋವನು ಅವನೇ ಅದಾನ ತಮ್ಮ ಹಾ. ನಡೀಲಿ ಸಾವಕಾಶ ನಡೀಲಿ ಅಂತ ಏ ಶಮದ ಮಾಡಿ ಸದ ಸಂಪದಿ ಲಕ್ಷಣೆಯೋ ಏನಾಯ್ತು ಮುಂದ ಏ ಸತ್ತು ಚಿದಾನಂದ ನನ್ನ ಬಾಯಿಲೆ ಹೌದು ಸತ್ತು ಚಿದಾನಂದ ನನ್ನ ಬಾಯಿಲೆ ಮುಸರಿ ಮೇಲೆ ನನ್ನ ಕುಂಡ್ರದವ ಹುಡಗೆ ಬೆಂಕಿ ಮ್ಯಾಲ ನನ್ನ ಕುಂಡ್ರಬಹುದೇ ಏ ಮುಸರಿ ಮೇಲೆ ನನ್ನ ಕುಂಡ್ರದವ ಹುಡಗೆ ಬೆಂಕಿ ಮೇಲೆ ನನ್ನ ಕುಂಡ್ರಬಹುದೇ ಏ ದಿವ್ಯ ಜ್ಯೋತಿ ಎಂಬು ದೀರ್ಘ ಜ್ಞಾನದ ಅಗ್ನಿ ಏನ್ ಮಾಡ್ತಾನ ಪರಮಾತ್ಮ ಇಲ್ಲಿ ತಮ್ಮ ಏ ತಲೆಯೊಳಗಿದ್ದ ಕವಿಯು ಮರೆಯಬಹುದೇ ಹೌದು ತಲೆಯೊಳಗಿದ್ದ ಕವಿಯು ಮರೆಯಬಹುದೇ ಭವಿ ತಿರುಗಿತು ಬೆಂಕಿ ತಲೆಯೊಳಗಿಟ್ಟಕೊಂಡು ರವಿಗೆ ಕತ್ತಲೆ ತಡೆಯಬಹುದೇ ಈ ಭವಿ ತಿರುಗಿತು ಬೆಂಕಿ ತಲೆಯೊಳಗಿಟ್ಟಕೊಂಡು ರವಿಗೆ ಕತ್ತಲೆ ತಡೆಯಬಹುದೇ ಏನ್ ಹೇಳ್ತಾರ ನೋಡಿ ಮಾಸ್ತರ್ ಇಲ್ಲಿ ಏನ್ ಹೇಳ್ತಾರಪ್ಪ ಭವಿ ತಿರುಗಿತ್ತು ಹೌದು ಹೌದಲ್ಲ ಕತ್ತಲೆ ಅನ್ನೋದು ಹೆಣ್ಣ ಐತಲ್ಲ ಬೆಳಕು ಅನ್ನೋದು ಹಾ ಹಾ ಗಂಡ. ಗಂಡ ಐತಲ್ಲ ಆದ್ರ ನಮ್ಮ ಸೂರ್ಯನ ಕೆಂಪರಾಶಿ ಬೆಳಕು ಮೂಡ್ ಗುಡ್ದಾನೆ ಇವ್ರ ಕತ್ಲೆ ಅಂಜಿ ಓಡಿ ಹೋಗಿರ್ತೈತಿ ಹೌದು ಹೌದಲ್ಲ ತಮ್ಮ ಅದಕ್ಕೆ ಯಾರ್ದು ಹೆಚ್ಚ ಏ ನಮ್ಮದಲ್ಲ ಅದಕ್ಕೆ ನಮ್ಮದು ನೋಡೋಣ ಅಂಜೈತಿ ಅದ ಯಾಕಪ್ಪ ಅಂದ್ರ ಜ್ಞಾನ ಮತ್ತು ಅಜ್ಞಾನ ಅಜ್ಞಾನ ಗಂಡ ಮತ್ತು ಹೆಂಡತಿ ಗಂಡ. ಮತ್ತು ಏನಾಗೈತಿ ಇಲ್ಲಿ ಹೌದು. ಬೆಳಕ ರಾತ್ರಿ ಇದು ಎಲ್ಲ ಪರಮಾತ್ಮ ಸೃಷ್ಟಿ ತಯಾರು ಮಾಡಿದೈತಮ್ಮ ಮಾಡಿದೈತಿ. ಯಾವ ಹೆಣ್ಣಿನಿಂದ ಏನೂ ಆಗೇ ಇಲ್ಲ ಆಗೇ ಇಲ್ಲ. ಇಲ್ಲಿ ಏನು ಹೇಳ್ತಾಳು
ಯಾವ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿರಬೇಕು. ಹಾ ಯಾಕಪ್ಪ ಅಂತ ಪ್ರಥಮದಲ್ಲಿ ಏನಾಗೈತಪ್ಪ ಅಂದ್ರೆ ಹೌದ್ರಿ. ನಮಸ್ಕಾರ ಎಷ್ಟು ಅದಾವತ್ತ ಕೇಳಕ್ಕೆ ಹನುಮಂತ ಮಾದೇವಿ. ಕೇಳ್ತಾಳ. ಹೌದಲ್ಲ? ಹೌದ್ರಿ. ಯಾಕಪ್ಪ ಅಂದ್ರೆ ನಿನ್ನೆ ನಾವು ಬಂದೆವು ರಾತ್ರಿ ಬಾರಕ್ಕೆ. ಹೌದ್ರಿ. ನಮ್ಮ ಸರ್ ಭೇಟಿ ಆದರು, ಹೌದ್ರಿ. ಶಿಕ್ಷಕ ಗುರುಗಳು ಭೇಟಿ ಆದರು. ನಮಸ್ಕಾರ ರೀಪ್ಪ ಅಂತಂದ್ರೆ ಹೌದು. ಅವರು ನಮಸ್ಕಾರ. ಒಬ್ಬೊಬ್ರು ಏನು ಮಾಡ್ತಾರೋ ಹಣಿಗೆ ಹಚ್ಚಿ ಹಿಂಗೂ ನಮಸ್ಕಾರ ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೋ ಥ್ಯಾಂಕ್ಸ್ ಕೊಡ್ತಾರೆ, ಟ್ಯಾಂಕ್ಸು ಕೊಡ್ತಾರೆ. ಹೌದ್ರಿ. ಇವು ಎಲ್ಲ ಏನದ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಪೊಲೀಸರ ಒಳಗೆ ಹಾಕ್ತಿ. ಮತ್ತು ಈಗ ನಮ್ಮ ಹಿರಿಯರಿಗೆ ನಾವು ನಮಸ್ಕಾರ ಅಂದಾಗ ಅವರು ನಮಸ್ಕಾರ ಕೊಡ್ತಾರೆ. ಇವು ಎಲ್ಲ ಏನದಾವು ನಮಸ್ಕಾರ ಹಿರಿಯರಿಗೆ ಕೊಟ್ಟೈತಿ. ಯಾವ ನಮ್ಮ ಇಸ್ಲಾಂ ಧರ್ಮದಲ್ಲಿ ಆದ್ರ ಸುದ್ಕ ಏನಾಗಿತ್ತಪ್ಪ ಅಂದ್ರೆ ಏನಾಗಿತ್ತು ಮಾಸ್ತರ? ಯಾವ ಹಿರಿಯರು ಇದ್ರಪ್ಪ ಅಂದ್ರೆ ಗುರುಗಳು ಇದ್ರಪ್ಪ ಅಂದ್ರೆ ಹೌದ್ರಿ ಮಾಸ್ತರ. ಸಲಾಮ್ ಅಲೈಕಮ್ ಅಂದಾಗ ವಾಲೇಕಮ್ ಸಲಾಮ್ ಅಂತ ಅವ್ರು ಕೊಡ್ತಾರೆ. ಅವರು ಕೊಡ್ತಾರೆ. ಹೌದಲ್ಲ? ಇನ್ನು ಏನು ಹೇಳ್ತಾನೆ ಅಣ್ಣ ಬಸವಣ್ಣವರು ಕಲ್ಯಾಣದ ತಂದ ನಾವು ಕಲ್ಯಾಣದ. ಹೌದ್ರಿ. ಕಲ್ಯಾಣದ ಏನಾಗಿತ್ತಿಲ್ಲ, ಯಾವ ಹರಳಿನವರು ನಡೆದಿದ್ರು ಬಸವಣ್ಣವ್ರಿಗೆ ನೋಡಿದ್ದಿಲ್ಲ. ಶರಣರಿಪ್ಪ ಅಂದಾಗ ಶರಣರಿಗೆ ಶರಣಾರ್ಥಿ ಅಂದ್ರು ಅವ್ರು. ಹೌದ್ರಿ. ಡಬಲ್ ಮಾಡ್ರಿ. ಅಲ್ಲಿ ಡಬಲ್ ಆಯ್ತು. ಅದಕ್ಕೆ ಹರಳಿನವ್ರು ಪೆಟ್ಟಾಗಿ ಅವೆಲ್ಲ ಹೇಳ್ಯಾನ. ಇದೆಲ್ಲ ಹಂಗೆ ರಾತ್ರಿ ಆಗಲಿ ಎಲ್ಲ ಕೇಳ್ಕೊತ ಹೊಂಟಾರ. ಖರೆ ಇವು ಪಾದರಕ್ಷೆ ಮಾಡಿದವ್ರು ಯಾರು? ಹರಳಿನವ್ರಲ್ಲೇ. ಏನು ಇವ್ರು ಅವು ಮಾಡ್ಯಾಳ? ಕಲ್ಯಾಣಮ್ಮ ಮಾಡಿಲ್ಲ. ಮಾಡಿದವರು ಹರಳಿನವ್ರು ಮಾಡ್ಯಾರ. ಆ ಪಾದರಕ್ಷಿ ಸದ್ಯ ಎಲ್ಲಿದಾವು? ಯಾವ ತಾಲೂಕದಾಗ ಅದಾವು, ಯಾವ ಜಿಲ್ಲಾದೊಳಗದಾವು? ಯಾಕಪ್ಪ ಅಂದ್ರೆ ಕಲಾವಿದರು ಭಾಳ ಒಳ್ಳೆಯದು ಅದನ್ನ. ಆ ಪಾದರಕ್ಷಿ ಎಲ್ಲಿದಾವು ಸದ್ಯ ಬಂದು ಅವ್ನು ಹೇಳಬೇಕು. ಹೌದಲ್ಲ? ಯಾಕಂದ್ರೆ 4 ವೇದ 6 ಶಾಸ್ತ್ರ ಎಲ್ಲ ಓದ್ಕೊಂಡವ್ರದಾರ. ಓದ್ಕೊಂಡಲ್ಲ, ಅದಕ್ಕೆ ಹೇಳ್ಕೋತ ಅವ್ರ ನಾವು ಒಂದು ಕೇಳ್ಕೊತ ಹೋಗೋಣ ಹೇಳ್ತಾರೆ. ಹೌದ್ರಿ. ಇಲ್ಲಿ ಏನಾಗೈತಪ್ಪ ಅಂದ್ರ ಏನಾಗೈತ್ರಿ ಸರ್? ಯಾವ ನಮಸ್ಕಾರಪ್ಪ ಅಂದ್ರ ಎಲ್ಲ ನಮಸ್ಕಾರ ಏನದಾವು ನಾವು ನೀವು ಮಾಡೋ ಅಭಯಗಳು ಇವು. ಹೌದ್ರಿ. ನೀವು ಮಾಡೋದು ಇವೆಲ್ಲ ಅಭಯಗಳು ಇವು. ಒಂದೇ ನಮಸ್ಕಾರ ಹೋಗಿ ಗುರುವಿಗೆ ಮುಟ್ಟಿತ್ತಂತ ನಮ್ಮ ಕವಿಗಳು ಗುರುಗಳು ಹೇಳ್ಯಾರ. ಒಂದೇ ನಮಸ್ಕಾರ. ಈಗ ಯಾಕೆ ಬಂದು ಹಿಂದೆ ಅದಾರ ಒಂದೇ ನಮಸ್ಕಾರ ಹೋಗಿ ಗುರುವಿಗೆ ಮುಟ್ಟೈತಮ್ಮ. ಇದನ್ನ ಹೊರತು ಏನ್ರಿ ಐತಪ್ಪ ಅಂದ್ರೆ ಸೂರ್ಯನ ಮಾಸ್ತರ್ ಬಂದು ಹೇಳ ನಡಿಲಿಲ್ಲ.